ಓಂ ಗಣೇಶಾಯ ನಮಃ. ವೇದಾಂಗ ಆಸ್ಟ್ರಾಲಜಿ ಚಾನಲ್ಗೆ ಸ್ವಾಗತ. ಮೀನರಾಶಿಯಲ್ಲಿ ಯಾವ ನಕ್ಷತ್ರ ಇದೆ ಅಂದರೆ ಪೂರ್ವ ಭಾದ್ರದ 4ನೇ ಪಾದ, ಉತ್ತರ ಭಾದ್ರದ ಎಲ್ಲ ಪಾದಗಳು ಮತ್ತು ರೇವತಿ ನಕ್ಷತ್ರದ ಎಲ್ಲ ಪಾದಗಳಿದೆ. ಮೀನರಾಶಿಯವರಿಗೆ ಮೇ ತಿಂಗಳಲ್ಲಿ ಮಿಶ್ರ ಫಲಗಳಿವೆ. ಬುಧ ಮಂಗಳ ಶುಭ ಸ್ಥಾನದಲ್ಲಿದ್ದಾರೆ. ಉಳಿದ ಗ್ರಹಗಳು ಮಿಶ್ರ ಫಲವನ್ನು ಕೊಡುತ್ತದೆ. 4ನೇ ಮನೆಯ ಅಧಿಪತಿಯಾದ ಬುಧ ಗ್ರಹ ಲಗ್ನದಲ್ಲೇ ಇದ್ದಾನೆ. ವಿದ್ಯಾ ಗುಣ ವಿಭೂಷಿತ, ಭೂಮಿ ವಾಹನ ಸಂಯುಕ್ತೋ. ವಿದ್ಯಾಭ್ಯಾಸ ಮಾಡುವುದಕ್ಕೆ ಒಳ್ಳೆಯ ಸಮಯ ಹಾಗೂ ಈ ಸಮಯದಲ್ಲಿ ಭೂಮಿ ಮತ್ತು ವಾಹನವನ್ನು ಕೂಡ ಖರೀದಿಸುವ ಸಂಭಾವನೆ ಇದೆ. ವ್ಯಾಪಾರದ ಬಗ್ಗೆ ನೋಡುವುದಾದರೆ 7ನೇ ಮನೆಯ ಅಧಿಪತಿಯಾದ ಬುಧ ಗ್ರಹ ಲಗ್ನದಲ್ಲೇ ಇದ್ದಾನೆ. ಇವನೊಟ್ಟಿಗೆ ಕುಜಗ್ರಹ ಕೂಡ ಇರುವುದರಿಂದ ನೀವು ಮಾತಿನಲ್ಲಿಯೇ ಜನರನ್ನು ಮೋಡಿ ಮಾಡಿ ವ್ಯಾಪಾರದಲ್ಲಿ ಧನಲಾಭ ಪಡೆಯುತ್ತೀರಾ. ಜೂಜು ಆಟ ಆಡುವುದನ್ನು ಮತ್ತು ಕುಡಿತವನ್ನು ಕಡಿಮೆ ಮಾಡಿ ವ್ಯಾಪಾರ ವೃದ್ಧಿಯಾಗಲಿಕ್ಕೆ ಇದು ಅಡ್ಡಿಯಾಗುವುದು. ನಿಮಗೆ ಕುಟುಂಬದಲ್ಲಿ ಕೆಲವೊಂದು ಶತ್ರುಗಳಿದ್ದಾರೆ ಹಾಗೂ ನೀವು ಈ ಸಮಯದಲ್ಲಿ ಕುಟುಂಬದವರೊಂದಿಗೆ ಚೆನ್ನಾಗಿ ಇರುವುದಿಲ್ಲ. ದೇಹದಲ್ಲಿ ಸಣ್ಣ ಪುಟ್ಟ ಗಾಯಗಳು ಆಗುವ ಸಂಭಾವನೆ ಕೂಡ ಇದೆ. ವಿದ್ಯಾವಾನ್ ಜನಪೂಜಿತ. ಈ ಸಮಯದಲ್ಲಿ ಜನರು ನಿಮ್ಮನ್ನು ತುಂಬಾ ಇಷ್ಟಪಡುತ್ತಾರೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ. ಉದ್ಯೋಗದ ಬಗ್ಗೆ ನೋಡುವುದಾದರೆ ಗುರುಬಲ ಮೀನರಾಶಿಯವರಿಗೆ ಮೇ 1ರಿಂದ ಇಲ್ಲ. ಗುರು 1 ಮತ್ತು 10ನೇ ಮನೆಯ ಅಧಿಪತಿ 3ನೇ ಮನೆಯಲ್ಲಿ ಇರುವುದರಿಂದ ಇನ್ನು 1 ವರ್ಷದವರೆಗೆ ಅಷ್ಟೇನು ಶುಭ ಫಲ ಇಲ್ಲ ಗುರುವಿನಿಂದ. ಆದರೆ ಗುರುವಿನೊಟ್ಟಿಗೆ ಶುಕ್ರ ಗ್ರಹ 2 ಸೌಮ್ಯ ಗ್ರಹಗಳು ಇರುವುದರಿಂದ ಉದ್ಯೋಗದಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೀರಾ. ಬಹುಗುಣ, ತುಂಬಾ ಒಳ್ಳೆಯವರು ಆಗಿರುತ್ತೀರಾ. ಮಿತ್ರರು ಇರುತ್ತಾರೆ. ಆದರೆ ಇದು ನೋಡಿ ಕಲಿಕಾಲ. ಈ ತರ ಇದ್ದರೆ ಉದ್ಯೋಗದಲ್ಲಿ ವೃದ್ಧಿ ಆಗುವುದಿಲ್ಲ. ಪ್ರಮೋಷನ್ ಮತ್ತೆ ಹೈಕ್ ಬಗ್ಗೆ ಓವರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಬೇಡಿ. ಲಗ್ನೇಶೇ ಸಹಜೇ ಜಾತಃ ಸಿಂಹತುಲ್ಯ ಪರಾಕ್ರಮಿ. ಸಿಂಹದಂತಹ ಪರಾಕ್ರಮ ಇರುವಂತಹ ನೀವು ಸಹೋದರರ ಜೊತೆ ಚೆನ್ನಾಗಿರುತ್ತೀರಾ. ಮತ್ತೆ 3ನೇ ಮನೆ ಅಧಿಪತಿಯಾದ ಶುಕ್ರ ಕೂಡ ಸ್ವರಾಶಿಯಲ್ಲೇ ಇರುವುದರಿಂದ ಒಡ ಹುಟ್ಟಿದವರು ಕೂಡ ನಿಮ್ಮ ಸಹಾಯಕ್ಕೆ ಬರಬಹುದು. ಮೇ ತಿಂಗಳಲ್ಲಿ ಕಳ್ಳರಿಂದ ಅಥವಾ ಶತ್ರುಗಳಿಂದ ಧನಹಾನಿಯಾಗುವ ಸಂಭಾವನೆ ಇದೆ. ಅಥವಾ ಪಿತ್ರಾರ್ಜಿತ ಆಸ್ತಿ ಕೂಡ ಕೈ ತಪ್ಪಿ ಹೋಗುವ ಲಕ್ಷಣ ಕೂಡ ಇದೆ. ಮೂಳೆಗೆ ಸಂಬಂಧಪಟ್ಟ ಅಥವಾ ಪಿತ್ತಾದೋಷಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರಬಹುದು. ನಿಮಗಲ್ಲದಿದ್ದರೂ ನಿಮ್ಮ ತಂದೆಗೆ ಈ ಕಾಯಿಲೆಗಳು ಬರುವ ಲಕ್ಷಣ ಇದೆ. ಸಾಡೆ ಸಾತಿ 7ನೇ ಶನಿ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದು ಬೇಡ. ಯಾಕೆಂದರೆ ಮೇ ತಿಂಗಳಲ್ಲಿ ಶನಿ ಅವನ ಸ್ವಗ್ರಹದಲ್ಲಿ ತುಂಬಾ ಚೆನ್ನಾಗಿ ಇದ್ದಾನೆ. ಹಾಗಾಗಿ ನೀವು ಚೆನ್ನಾಗಿ ಇರುತ್ತೀರಿ. ಲಾಭ ನಷ್ಟ ಆದಾಯ ಖರ್ಚು ಸರಿಯಾಗಿ ಇರುತ್ತದೆ. ಏನು ಉಳಿಯುವುದಿಲ್ಲ. ಖರ್ಚಿನ ಮೇಲೆ ಸ್ವಲ್ಪ ನಿಗ್ರಹ ಇಡಿ. ಇವು ಗೋಚಾರ ಫಲಗಳು. ನಿಮ್ಮ ಮೂಲ ಜಾತಕದಲ್ಲಿ ಗ್ರಹಗಳ ಉಪಸ್ಥಿತಿ ಮತ್ತು ದಶಾಭುಕ್ತಿಯ ಆಧಾರದ ಮೇಲೆ ಈ ಫಲಗಳಲ್ಲಿ ವ್ಯತ್ಯಾಸ ಬರಬಹುದು. ನಿಮ್ಮ ಯಾವುದೇ ಪ್ರಶ್ನೆ ಅಥವಾ ನಿಮ್ಮ ಮೂಲ ಜಾತಕದ ಫಲ ನೋಡಬೇಕಾದಲ್ಲಿ ಸ್ಕ್ರೀನ್ನಲ್ಲಿ ಬರುವ ಇಮೇಲ್ಗೆ ಸೆಂಡ್ ಮಾಡಿ. ನಾವು ಉತ್ತರವನ್ನು ಕೂಡ ಅದೇ ಇಮೇಲಲ್ಲಿ ರಿಪ್ಲೈ ಮಾಡ್ತೇವೆ. ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಸರ್ವಜನೋ ಸುಖಿನೋ ಭವಂತು.